ತಿನ್ನುವ ಮೊದಲು ಮತ್ತು ನಂತರ ಮಾಡಬಾರದ 7 ತಪ್ಪುಗಳು. ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ. ರವಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಕೆಲಸಕ್ಕೆ ತಯಾರಾಗುತ್ತಿದ್ದ. ಸಮಯದ ಅಭಾವದಿಂದ ಕೆಲವೊಮ್ಮೆ ಉಪಾಹಾರವನ್ನು ಬೇಗನೆ ಮುಗಿಸುತ್ತಿದ್ದ. ಊಟವಾದ ತಕ್ಷಣ ಮತ್ತೆ ಮೊಬೈಲ್ ಹಿಡಿದುಕೊಂಡು ಕುಳಿತುಕೊಳ್ಳುತ್ತಿದ್ದ. ಕೆಲವೊಮ್ಮೆ ಊಟ ಮುಗಿದ ಕೂಡಲೇ ಮಲಗುತ್ತಿದ್ದ. ಕೆಲವು ದಿನಗಳ ನಂತರ ಅವನಿಗೆ ಹೊಟ್ಟೆ ಭಾರವಾಗುವುದು, ಅಜೀರ್ಣ, ಉಬ್ಬರ ಮತ್ತು ಊಟದ ನಂತರ ಅಸ್ವಸ್ಥತೆ ಕಾಣಿಸಿಕೊಳ್ಳಲು ಶುರುವಾಯಿತು. ನಾನು ತಿನ್ನುತ್ತಿರುವ ಆಹಾರವೇ ತಪ್ಪಾ ಎಂದು ಅವನು ಯೋಚಿಸಿದ. ಆದರೆ ಸಮಸ್ಯೆ ಯಾವಾಗಲೂ ಏನು ತಿನ್ನುತ್ತೇವೆ ಎನ್ನುವುದರಲ್ಲಿ ಮಾತ್ರ ಇರುವುದಿಲ್ಲ. ಊಟದ ಮೊದಲು ಮತ್ತು ನಂತರ ನಾವು ಮಾಡುವ ಕೆಲವು ಅಭ್ಯಾಸಗಳು ನಮ್ಮ ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾದರೆ ಊಟದ ಸಮಯದಲ್ಲಿ ಯಾವ 7 ತಪ್ಪುಗಳನ್ನು ತಪ್ಪಿಸಬೇಕು? 1. ಊಟಕ್ಕೆ ಮುಂಚೆ ತುಂಬಾ ನೀರು ಕುಡಿಯುವುದು. ಊಟಕ್ಕೆ ಮುಂಚೆ ನೀರು ಕುಡಿಯುವುದೇ ತಪ್ಪು ಅಲ್ಲ. ದೇಹಕ್ಕೆ ಸಾಕಷ್ಟು ನೀರು ಬೇಕೇ ಬೇಕು. ಆದರೆ ಊಟದ ಸಮಯದಲ್ಲಿ ಅಥವಾ ಅದರ ಮೊದಲು ಅತಿಯಾಗಿ ನೀರು ಕುಡಿಯುವ ಅಭ್ಯಾಸ ಕೆಲವರಿಗೆ ಹೊಟ್ಟೆ ತುಂಬಿದಂತೆ ಅಥವಾ ಅಸ್ವಸ್ಥವಾಗಿ ಅನಿಸಬಹುದು. ಆದ್ದರಿಂದ ದಾಹವಾಗಿದ್ದರೆ ನೀರು ಕುಡಿಯಿರಿ, ಆದರೆ ಒಂದೇ ಬಾರಿಗೆ ಅತಿಯಾಗಿ ಕುಡಿಯುವ ಅಗತ್ಯವಿಲ್ಲ. 2. ತುಂಬಾ ಹಸಿವಿನಿಂದ ಊಟವನ್ನು ವೇಗವಾಗಿ ತಿನ್ನುವುದು. ರವಿ ಕೆಲಸದ ಒತ್ತಡದಲ್ಲಿ ಊಟವನ್ನು ಬಹಳ ಬೇಗ ತಿನ್ನುತ್ತಿದ್ದ. ಆಹಾರವನ್ನು ಸರಿಯಾಗಿ ಜಗಿಯದೆ ವೇಗವಾಗಿ ನುಂಗುತ್ತಿದ್ದ. ಇದು ಬಹಳ ಜನರ ಸಾಮಾನ್ಯ ಅಭ್ಯಾಸ. ನಿಧಾನವಾಗಿ ತಿನ್ನುವುದರಿಂದ ಆಹಾರವನ್ನು ಚೆನ್ನಾಗಿ ಜಗಿಯಲು ಮತ್ತು ಊಟದ ಸಮಯದಲ್ಲಿ ದೇಹದ ತೃಪ್ತಿಯ ಸೂಚನೆಗಳನ್ನು ಗಮನಿಸಲು ಸಹಾಯವಾಗಬಹುದು. ಹಾಗಾಗಿ ಊಟವನ್ನು ರೇಸ್ ಮಾಡಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ನಿಧಾನವಾಗಿ ತಿನ್ನಿ. 3. ಊಟ ಮಾಡುವಾಗ ಮೊಬೈಲ್ನಲ್ಲಿ ಮುಳುಗುವುದು. ಇದು ಇಂದಿನ ಕಾಲದ ದೊಡ್ಡ ಅಭ್ಯಾಸ. ಒಬ್ಬ ವ್ಯಕ್ತಿ ಊಟದ ತಟ್ಟೆ ಮುಂದೆ ಇಟ್ಟುಕೊಂಡು ಒಂದು ಕೈಯಲ್ಲಿ ಊಟ ಮತ್ತು ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡಿದಿರುತ್ತಾನೆ. ವಿಡಿಯೋ ನೋಡುತ್ತಾ, ಸ್ಕ್ರಾಲ್ ಮಾಡುತ್ತಾ, ಊಟ ಎಷ್ಟು ತಿಂದೆವು ಎಂಬುದೇ ಗೊತ್ತಾಗುವುದಿಲ್ಲ. ಮೈಂಡ್ಫುಲ್ ಈಟಿಂಗ್ ಅಂದರೆ ಆಹಾರದ ರುಚಿ, ಪ್ರಮಾಣ ಮತ್ತು ಹೊಟ್ಟೆ ತುಂಬಿದ ಅನುಭವದ ಬಗ್ಗೆ ಗಮನ ಕೊಟ್ಟು ತಿನ್ನುವುದು. ಹಾಗಾಗಿ ಊಟದ ಸಮಯದಲ್ಲಿ ಸಾಧ್ಯವಾದಷ್ಟು ಮೊಬೈಲ್ ಬದಿಗಿಡಿ. 4. ಊಟವಾದ ತಕ್ಷಣ ಮಲಗುವುದು. ಊಟ ಮುಗಿಯಿತು, ಹೊಟ್ಟೆ ತುಂಬಿತು, ತಕ್ಷಣ ಹಾಸಿಗೆಯ ಮೇಲೆ ಮಲಗುವುದು. ಇದು ಹಲವರ ಅಭ್ಯಾಸ. ವಿಶೇಷವಾಗಿ ರಾತ್ರಿ ಊಟದ ನಂತರ ತಕ್ಷಣ ಮಲಗುವುದರಿಂದ ಕೆಲವರಿಗೆ ಹಾರ್ಟ್ಬರ್ನ್ ಅಥವಾ ಆಸಿಡ್ ರಿಫ್ಲಕ್ಸ್ ಹೆಚ್ಚಾಗಬಹುದು. ಆದ್ದರಿಂದ ಊಟವಾದ ಕೂಡಲೇ ಮಲಗುವ ಬದಲು ಸ್ವಲ್ಪ ಸಮಯ ನೇರವಾಗಿ ಕುಳಿತುಕೊಳ್ಳುವುದು ಅಥವಾ ನಿಧಾನವಾಗಿ ನಡೆಯುವುದು ಉತ್ತಮ ಅಭ್ಯಾಸವಾಗಬಹುದು. 5. ಊಟದ ನಂತರ ತಕ್ಷಣ ಭಾರೀ ವ್ಯಾಯಾಮ ಮಾಡುವುದು. ಊಟ ಮುಗಿದ ತಕ್ಷಣಕ್ಕೆ ಹೋಗಿ ಹೆವಿ ವರ್ಕೌಟ್ ಮಾಡುವುದು ಎಲ್ಲರಿಗೂ ಸೂಕ್ತವಾಗಿರುವುದಿಲ್ಲ. ಹೊಟ್ಟೆ ತುಂಬಿರುವಾಗ ತೀವ್ರವಾದ ವ್ಯಾಯಾಮ ಮಾಡಿದರೆ ಕೆಲವರಿಗೆ ಹೊಟ್ಟೆಯ ಅಸ್ವಸ್ಥತೆ, ಕ್ರ್ಯಾಂಪಿಂಗ್ ಅಥವಾ ನಾಸಿಯಾ ಉಂಟಾಗಬಹುದು. ಹಾಗಾಗಿ ಹೆವಿ ಮೀಲ್ ನಂತರ ದೇಹಕ್ಕೆ ಸ್ವಲ್ಪ ಸಮಯ ನೀಡಿ. 6. ಊಟದ ನಂತರ ಅತಿಯಾಗಿ ಸಿಹಿ ಅಥವಾ ಸ್ನ್ಯಾಕ್ಸ್ ತಿನ್ನುವುದು. ಊಟ ಆಯಿತು, ಆದರೆ ಒಂದು ಸ್ವೀಟ್ ತಿನ್ನೋಣ ಎಂದು ಮತ್ತೆ ಚಾಕ್ಲೇಟ್, ಸ್ವೀಟ್ಸ್ ಅಥವಾ ಸ್ನ್ಯಾಕ್ಸ್ ತಿನ್ನುತ್ತಾ ಹೋದರೆ ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲರೀಸ್ ಸೇರುವ ಸಾಧ್ಯತೆ ಇದೆ. ಒಮ್ಮೊಮ್ಮೆ ಸಿಹಿ ತಿನ್ನುವುದೇ ಸಮಸ್ಯೆ ಅಲ್ಲ, ಆದರೆ ಪ್ರತಿದಿನ ಊಟದ ನಂತರ ಹೆಚ್ಚುವರಿ ಸ್ನ್ಯಾಕ್ಸ್ ತಿನ್ನುವ ಅಭ್ಯಾಸ ನಿಮ್ಮ ಒಟ್ಟು ಆಹಾರ ಪ್ರಮಾಣವನ್ನು ಹೆಚ್ಚಿಸಬಹುದು. 7. ದೇಹ ಕೊಡುವ ಸೂಚನೆಗಳನ್ನು ನಿರ್ಲಕ್ಷಿಸುವುದು. ಇದು ಅತ್ಯಂತ ಮುಖ್ಯವಾದದ್ದು. ಊಟ ಮಾಡಿದ ನಂತರ ಪ್ರತಿದಿನವೂ ಹೊಟ್ಟೆ ತುಂಬಾ ಉಬ್ಬುವುದು, ನಿರಂತರ ಹಾರ್ಟ್ಬರ್ನ್, ಮರುಮರು ಅಜೀರ್ಣ, ಹೊಟ್ಟೆ ನೋವು, ವಾಂತಿ ಅಥವಾ ತೀವ್ರ ಅಸ್ವಸ್ಥತೆ ಇಂತಹ ಸಮಸ್ಯೆಗಳು ಕಾಣಿಸುತ್ತಿದ್ದರೆ ಅದನ್ನು ಕೇವಲ ಊಟದಿಂದ ಆಗಿರಬಹುದು ಎಂದು ತಿಂಗಳುಗಟ್ಟಲೆ ನಿರ್ಲಕ್ಷಿಸಬೇಡಿ. ನಿರಂತರ ಅಥವಾ ತೀವ್ರ ಲಕ್ಷಣಗಳಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ರವಿಯ ಕಥೆಯ ಕೊನೆ. ಕೆಲವು ದಿನಗಳ ನಂತರ ರವಿ ತನ್ನ ಅಭ್ಯಾಸಗಳನ್ನು ಬದಲಾಯಿಸಲು ಶುರು ಮಾಡಿದ. ಊಟ ಮಾಡುವಾಗ ಮೊಬೈಲ್ ಬದಿಗಿಟ್ಟ. ಆಹಾರವನ್ನು ನಿಧಾನವಾಗಿ ತಿನ್ನಲು ಆರಂಭಿಸಿದ. ಊಟವಾದ ತಕ್ಷಣ ಮಲಗುವುದನ್ನು ಬಿಟ್ಟ. ರಾತ್ರಿ ಊಟದ ನಂತರ ಸ್ವಲ್ಪ ನಿಧಾನವಾಗಿ ನಡೆಯಲು ಆರಂಭಿಸಿದ. ಅವನಿಗೆ ಒಂದು ವಿಷಯ ಅರ್ಥವಾಯಿತು.
ಆರೋಗ್ಯಕರವಾಗಿರಲು ದುಬಾರಿ ಆಹಾರ ಮಾತ್ರ ಬೇಕಾಗಿಲ್ಲ, ಪ್ರತಿದಿನದ ಸಣ್ಣ ಅಭ್ಯಾಸಗಳನ್ನು ಸರಿಪಡಿಸುವುದು ಮುಖ್ಯ. ಆದ್ದರಿಂದ ಇಂದಿನಿಂದ ಊಟದ ತಟ್ಟೆಯ ಕಡೆ ಮಾತ್ರವಲ್ಲ, ಊಟ ಮಾಡುವ ನಮ್ಮ ಅಭ್ಯಾಸಗಳ ಕಡೆಗೂ ಗಮನ ಕೊಡಿ. ನೀವು ಊಟ ಮಾಡುವಾಗ ಈ 7 ತಪ್ಪುಗಳಲ್ಲಿ ಯಾವುದಾದರೂ ಮಾಡುತ್ತೀರಾ? ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಸರಳ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.